ನಾನು ಬೇಡ್ಕೊಂಡಿದ್ದು ನನ್ನ ಗಂಡನ ಜೊತೆ ನಾನು ಇರಬೇಕು ಅಂತ, ಹೆಂಡತಿಯಾಗಿ ಈ ಮನೇಲಿ ಇರಬೇಕು ಅನ್ನೋದು. ಒಂದು ವೇಳೆ ಈ ಮನೆಗೇನಾದರೂ ಸಮಸ್ಯೆ ಆದರೆ ನನ್ನ ಪ್ರಾಣ ಒತ್ತೆ ಇಟ್ಟಾದರೂ ಕುಟುಂಬನ ಕಾಪಾಡ್ಕೊಳ್ತೀನಿ. ಅದಕ್ಕೆ ಅಂತ ನನಗೆ ಬೇರೆ ಜವಾಬ್ದಾರಿಗಳನ್ನ ಕೊಡಬೇಕಾಗಿಲ್ಲ. ಇದೇ ನಿನಗೂ ವೈದೇಹಿಗೂ ಇರುವ ವ್ಯತ್ಯಾಸ. ನೀನು ಅಧಿಕಾರದ ಬಗ್ಗೆ ಯೋಚಿಸ್ತಾ ಇದೀಯಾ, ಆದ್ರೆ ಅವಳು ಜವಾಬ್ದಾರಿಯಿಂದ ಇರೋದಿಕ್ಕೆ ಯಾವ ಅಧಿಕಾರನೂ ಬೇಡ ಅಂತಿದ್ದಾಳೆ. ಅರ್ಹತೆ ಯಾರಿಗಿದೆ ಅಂತ ನೀನ್ ಈಗ್ಲಾದ್ರೂ ಅರ್ಥ ಮಾಡ್ಕೊ. ಯಾರ ಕೈಯಲ್ಲಿ ಏನೇ ಅಧಿಕಾರ ಕೊಟ್ರೋ ಅದು ನನ್ ಸೇಡ್ ತೀರೋವರೆಗೂ ಅಷ್ಟೇ. ಅಮ್ಮೋರೆ ಅಮ್ಮೋರೆ ಅಮ್ಮೋರೆ, ನಿನ್ನೆ ಕೆಳಗ್ ಬಿದ್ದಿದ್ ಪೊಂಗಲ್ನ ಸುಮ್ನೆ ಯಾಕೆ ವೇಸ್ಟ್ ಮಾಡ್ಬೇಕು ಅಂತ ಬೆಕ್ಕೋ ನಾಯಿ ತಿನ್ಲಿ ಅಂತ ಮನೆ ಮುಂದೆ ಹಾಕ್ದೆ. ಒಂದ್ ಬೆಕ್ಕದನ್ ತಿಂದು ಅಲ್ಲೇ ಸತ್ತೋಗಿದೆ ಅಮ್ಮ. ಇಲ್ಲಿ ಮನೆಯವರೆಲ್ಲ ಸಾಯ್ತಾರೆ ಅಂತ ನಾನು ವಿಷ ಹಾಕಿದ್ರೆ ಬರೀ ಬೆಕ್ಕು ಸತ್ತಿದೆ ಅಷ್ಟೇ. ಇವ್ರಿಗೇನಾದ್ರೂ ಇವಾಗ ಅನುಮಾನ ಬರುತ್ತಾ? ಅಂದ್ರೆ ಆ ಪೊಂಗಲ್ ಕೆಳಗಡೆ ಬೀಳ್ದೆ ಹೋಗಿದ್ರೆ ಪ್ರಸಾದ ಅನ್ಕೊಂಡು ನಾವೆಲ್ಲರೂ ತಿನ್ಬಿಡ್ತಿದ್ವಿ. ಹಾ, ಅಯ್ಯೋ, ಹೌದು ರೀ, ಆ ದೇವ್ರ ದಯೆಯಿಂದ ಅದು ಚೆಲ್ ಹೋಯ್ತು. ಇಲ್ಲ ಅಂದಿದ್ರೆ ಏನಾಗ್ತಿತ್ತು ಅಂತ ನೆನೆಸ್ಕೊಂಡ್ರೇನೆ ಭಯ ಆಗತ್ತೆ. ದೇವ್ರಲ್ಲ ಕೌಸಲ್ಯ, ನಮ್ಮನೆ ದೇವತೆ ಕಾಪಾಡಿದಾಳೆ. ವೈದೇಹಿ ಏನಾದರೂ ಆ ಪೊಂಗಲ್ನ ಬೀಳಿಸಿ ಮತ್ತೆ ಅವಳು ಮಾಡದೇ ಇದ್ದಿದ್ರೆ ಅದನ್ನೇ ನಾವು ತಿನ್ಬೇಕಾಗಿತ್ತು. ನಾವ್ಯಾರೂ ಜೀವಂತವಾಗಿರ್ತಿರ್ಲಿಲ್ಲ. ವೈದೇಹಿನೇ ನಮ್ಮೆಲ್ಲರನ್ನೂ ಕಾಪಾಡಿದ್ಲು. ನೀನ್ ದೇವಸ್ಥಾನದಲ್ಲಿ ಪೂಜೆ ಮಾಡಿ ನಿನ್ ಕುಟುಂಬನ ಕಾಪಾಡ್ಕೊಂಡೆ ಅನ್ಕೊಂಡೆಮ್ಮ. ಆದ್ರೆ ಅದಕ್ಕೂ ಮುಂಚೆನೆ ಕಾಪಾಡಿದ್ದೆ. ಅದು ಹೇಗೋ ನನಗೆ ಗೊತ್ತಾಗದೆ ನಡೆದು ಹೋಯ್ತು ಮಾವ. ಅದಕ್ಕೆ ಎಲ್ಲರೂ ನನ್ನನ್ನು ಯಾಕೆ ಹೊಗಳ್ತಾ ಇದ್ದೀರಾ? ನೀನ್ ಗೊತ್ತಿದ್ದು ಮಾಡಿದ್ಯೋ ಗೊತ್ತಿಲ್ದೆ ಮಾಡಿದ್ಯೋ, ಇವತ್ತು ನಾವೆಲ್ಲರೂ ಜೀವಂತವಾಗಿದ್ದೀವಿ ಅಂತಂದ್ರೆ ಅದಕ್ಕೆ ನೀನೇ ಕಾರಣ. ನೋಡಿದ್ಯಾ ಊರ್ಮಿಳಾ ಏನಾಯ್ತು ಅಂತ? ನೆನ್ನೆ ನೀನ್ ಏನ್ ಹೇಳ್ದೆ? ಪೊಂಗಲಲ್ಲಿ ಏನ್ ಮಿಕ್ಸ್ ಮಾಡಿದ್ಯಾ, ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ ಅಂತ ಕೇಳ್ದೆ. ಆದ್ರೆ ಇವತ್ತು ನೀನು ನಾನು ಎಲ್ರೂ ಜೀವಂತವಾಗಿದ್ದೀವಿ ಅಂತಂದ್ರೆ ಅದಕ್ಕೆ ಕಾರಣ ವೈದೇಹಿನೇ. ಅವಳು ನಮ್ಮನ್ನ ಕಾಪಾಡೋದಕ್ಕೆ ಹುಟ್ಟಿದಾಳೆ. ಇದಕ್ಕಿಂತ ಅವಳಿಗಿನ್ನು ಯಾವ ಅರ್ಹತೆ ಬೇಕು? ಅವಳ ಕೈನಲ್ಲಿ ಈ ಕುಟುಂಬ ಸುರಕ್ಷಿತವಾಗಿರುತ್ತೆ. ಅದಕ್ಕೆ ಈ ಮನೆ ಎಲ್ಲಾ ಜವಾಬ್ದಾರಿ ವೈದೇಹಿಗೆ ಕೊಡಬೇಕು ಅಂತ ನಾನು ಈ ನಿರ್ಧಾರ ತಗೊಂಡಿದ್ದೀನಿ. ನೀನ್ ಯಾಕೆ ಬೇಡ ಅಂತಿದ್ಯಾ? ಇನ್ನೂ ಬೇಡ ಅನ್ನೋದಕ್ಕೆ ಏನಿದೆ ಇಂದು ಅಜ್ಜಿ? ಯಾವ ಕಡೆಯಿಂದ ನೋಡಿದ್ರು ವೈದೇಹಿನೇ ಸರಿ ಅನ್ಸುತ್ತೆ. ಇಷ್ಟು ದಿನ ಅವಳನ್ನ ಗುರುತಿಸೋದಕ್ಕಾಗ್ಲಿಲ್ಲ.
ಈಗಲೂ ಗುರುತಿಸ್ಲಿಲ್ಲ ಅಂದ್ರೆ ನಮ್ಮಂಥ ದುರಾದೃಷ್ಟವಂತರು ಯಾರೂ ಇರೋದಿಲ್ಲ. ತಡ ಮಾಡದೆ ಆ ಕೀ ಬಂಚನ ವೈದೇಹಿ ಕೊಡಿ. ಅದೆಲ್ಲ ಹಾಗಿರ್ಲಿ ಬಾವ. ಅಷ್ಟಕ್ಕೂ ಪೊಂಗಲಲ್ಲಿ ವಿಷ ಬೆರೆಸಿದ್ಯಾರು? ಯಾರಿಗೆ ಕೆಟ್ಟ ಕೆಲಸ ಮಾಡಿರ್ಬೋದು? ಅದೃಷ್ಟದಿಂದ ಯಾರಿಗೂ ಏನೂ ಆಗ್ಲಿಲ್ಲ. ಆದ್ರೆ ಅದನ್ ಮಾಡಿದ್ಯಾರು ಅಂತ ತಿಳ್ಕೋಬೇಕು. ಮೊದಲು ಅವ್ರನ್ನ ಕಂಡು ಹಿಡಿಬೇಕು ನಾವು. ಇಲ್ಲ ಅಂದ್ರೆ ನಿನ್ನೆ ಪೊಂಗಲಲ್ಲಿ ಹಾಕಿರೋ ವಿಷನ ಇವತ್ತು ಮಾಡುವಂಥ ಊಟದಲ್ಲೂ ಹಾಕಬಹುದು. ಮತ್ತೆ ಈ ಥರ ಆಗಬಾರ್ದು ಅಂತ ಹೇಳಿದ್ರೆ ಅವ್ರನ್ನ ಕಂಡು ಹಿಡಿಬೇಕು. ನಿನ್ನೆಯಿಂದ ಮನೆ ಒಳಗಡೆ ಯಾರು ಬಂದಿಲ್ವಲ್ಲ? ಖಂಡಿತ ಇದು ಮನೆ ಒಳಗಡೆ ಇರೋ ಅಂಥವ್ರೆ ಮಾಡಿರೋಂಥ ಕೆಲಸ. ಇದು ಆ ಅಡುಗೆ ಮನೆಗೆ ಹೋಗಿರೋರ್ ಕೆಲಸನೇ ಆಗಿರುತ್ತೆ. ಎಲ್ಲರೂ ಅಡುಗೆ ಮನೇಲೆ ಇದ್ರಿ ಅಲ್ವಾ? ದೊಡ್ಡಮ್ಮ, ಊರ್ಮಿಳ, ಅಖಿಲ, ವೈದೇಹಿ, ಇಂದು ಅಜ್ಜಿ ಎಲ್ಲರೂ ಇದ್ರಿ ಅಲ್ವಾ? ಆ ಪ್ರಸಾದನ ತಿನ್ಬೇಕಾದವ್ರು ನಾವೇ. ನಾವ್ ತಿನ್ನೋದ್ರಲ್ಲಿ ನಾವೇ ಯಾಕೆ ವಿಷ ಹಾಕೋತೀವಿ? ಮನೆಯವರು ಅಂತಂದ್ರೆ ನಮ್ ಕುಟುಂಬಕ್ಕೆ ಸೇರಿದಂತವ್ರಲ್ಲ. ಅವತ್ತು ಒಬ್ಬ ಮನೆಗೆ ಬಂದಿದ್ದ ಅಲ್ವಾ? ದೇವಾಂಶ್ ಅಣ್ಣ ಅಂತ ಕರಿತಾನಲ್ಲ ಅವನು. ಅವನ ಹೆಸರೇನು? ಹೆಸರೇನಂದ್ರೆ ಮಹೇಂದ್ರ. ಅವನ್ ಯಾಕೆ ಮಾಡ್ತಾನ? ಅದೇ ಪೊಂಗಲೆಲ್ಲ ಮಾಡಿದ್ಮೇಲೆ ಅಲ್ವಾ ಅವ್ನು ಬಂದಿದ್ದು. ಆ ಹುಡುಗ ಯಾಕೆ ಮಾಡ್ತಾನೆ ಅಂತ ಕೇಳ್ತಿದ್ದೀನಿ. ಆಮೇಲೆ ಅವ್ನು ಅಡುಗೆ ಮನೆ ಕಡೆ ಕೂಡ ಹೋಗ್ಲಿಲ್ಲ. ನಾವು ಮಹೇಂದ್ರನ ಮೇಲೆ ಅನುಮಾನ ಪಡೋ ಅವಶ್ಯಕತೆ ಇಲ್ಲ. ಅದಕ್ಕೆ ನಿಮ್ಗೆ ಈಗಾಗಲೇ ಹೇಳಿದ್ದೀನಿ, ಅವನು ನಮ್ಮ ಮನೆಗೆ ಒಳ್ಳೇದನ್ನ ಬಯಸೋನು. ಈ ಮನೇಲಿ ಒಬ್ಬ ಸದಸ್ಯ ಇದ್ದ ಹಾಗೆ, ಅಂತವ್ನು ಯಾವತ್ತೂ ನಮ್ಮ ಮನೆಗೆ ಕೇಡು ಬಯಸೋದಿಲ್ಲ. ಹಾಗಾದ್ರೆ ಇನ್ಯಾರು ಮಾಡಿರ್ಬೋದು? ಮನೇಲಿ ಕೆಲ್ಸದವ್ರು ಕೂಡ ಇದಾರಲ್ಲ, ಅವ್ರು ಯಾರಾದ್ರೂ ಬೆರೆಸಿರ್ಬೋದಾ? ಹೌದು, ಆ ಅವಕಾಶ ಕೂಡ ಇದೆ. ಮೊನ್ನೆನೂ ಒಂದ್ಸಲ ಹೀಗೆ ಮನೇಲಿ ಗ್ಯಾಸ್ ಲೀಕ್ ಆಗಿ ತುಂಬಾ ದೊಡ್ಡ ಪಾಯದಿಂದ ಪಾರಾದ್ವಿ. ಅವತ್ತದು ಈಗಿದು. ಕೆಲ್ಸದವ್ರು ಮಾಡೋಂಥ ಅವಕಾಶನೂ ಇದೆ ಅಲ್ವಾ? ಹೊರಗಡೆಯವರು ಅಂತಂದ್ರೆ ಯಾರು? ಹೊರಗ್ನವರು ಅಂತಂದ್ರೆ ನೀನೇನಾದ್ರೂ ಬೆರೆಸಿದೀಯಾ? ನಾನಾ? ಅಯ್ಯೋ, ಈ ಮನೆಗೋಸ್ಕರ, ಈ ಕುಟುಂಬಕ್ಕೋಸ್ಕರ ನಾನು ಪ್ರಾಣ ತ್ಯಾಗ ಮಾಡಕ್ಕೂ ಸಿದ್ಧನಮ್ಮ. ಅಂಥದ್ರಲ್ಲಿ ನಾನಿಂಥ ಕೆಲಸ ಎಲ್ಲ ಮಾಡ್ತೀನ? ಜೀವ ತೆಗೆಯೋ ಪ್ರತಿಯೊಬ್ರು ಹೇಳೋ ಮಾತೇ ಇದು. ನಿನ್ನಷ್ಟಕ್ಕೆ ನೀನೇ ಬಂದೆ, ದುಡ್ಡು ಕೊಡ್ತೀವಿ ಅಂತಂದ್ರು ಆಶ್ರಯ ಕೊಟ್ರೆ ಸಾಕು ಅಂದೆ. ಇದಕ್ಕೋಸ್ಕರನೇನಾ? ಅಷ್ಟಕ್ಕೂ ಯಾರು ನೀನು? ಯಾವ ಉದ್ದೇಶಕ್ಕೆ ಬಂದಿದ್ಯಾ? ಅಮ್ಮ, ಈ ಕುಟುಂಬದ ಮೇಲಿರೋ ಅಭಿಮಾನದಿಂದ ಬಂದಿದ್ದೀನಮ್ಮ. ನೀವು ನನ್ನನ್ನೇ ಅನುಮಾನಿಸ್ತೀರಾ?
ಅಲ್ಲ, ನಾನೊಬ್ಳೇ ಇದ್ದೀನ? ಈ ಮನೇಲಿ ಬೇರೆ ಕೆಲ್ಸದವ್ರೇ ಇಲ್ವಾ ಹೇಳಿ? ಅಮ್ಮ, ಆ ಬಾಲಮಣಿ ಬೆಳಿಗ್ಗೆ ಪೆಟ್ಟಿಗೆ ಎತ್ಕೊಂಡು ಬೈದಲ್ಲಿ ಎಲ್ಲೋ ಹೊರಟೋದ್ಲು. ಹೇಳಿದಕ್ಕೆ ಊರಲ್ಲೇನೋ ಕೆಲ್ಸ ಇದೆ, ಅಮ್ಮವ್ರಿಗೆ ಹೇಳಿದ್ದೀನಿ ಅಂದ್ಲು. ಅಮ್ಮ ನಿಮ್ಗೆ ಹೇಳಿದ್ಲಾ? ಹೌದಾ? ನಿಜವಾಗ್ಲೂ ಬಾಲಮಣಿ ಹೊರಟೋದ್ಲಾ? ಹೌದಮ್ಮ, ಹೊರಟೋದ್ಲು. ಅವಳು ಯಾಕೆ ಹೆದ್ರಿದ್ಲೋ ನನ್ಗೆ ಇವಾಗ ಅರ್ಥ ಆಗ್ತಿದೆ. ಇದು ಆ ಬಾಲಮಣಿ ಕೆಲ್ಸನೇ ಅಮ್ಮ. ಇವತ್ಗೆ ನಿನ್ಗೆ ಈ ಮನೆ ಕೆಲ್ಸ ಮುಗೀತು. ಇದನ್ ತಗೊಂಡು ಎಲ್ಲಿಗಾದ್ರೂ ಹೊರಟೋಗು. ಅಯ್ಯೋ, ಇಷ್ಟು ದಿನ ಮುದುಕಿ ಅನ್ಕೊಂಡಿದ್ದೆ, ಅಷ್ಟಕ್ಕೂ ಇಷ್ಟೊಂದು ದುಡ್ಡು ಯಾಕೆ ಕೊಡ್ತಿದ್ದೀರಾ? ನಾಳೆ ವಿಷಯ ಹೊರಗ್ ಬಂದ್ರೆ ಆರೋಪನ ನಿನ್ಮೇಲೆ ಹಾಕೋದಕ್ಕೆ. ಅದೆಲ್ಲ ನಿನಗ್ ಬೇಕಾಗಿಲ್ಲ. ಈ ದುಡ್ಡನ್ನ ತಗೊಂಡು ನೀನ್ ಎಲ್ಲಾದ್ರೂ ಹೋಗು. ಮತ್ತೆ ಈ ಮನೆ ಹತ್ರ ಕಾಣಿಸ್ಕೋಬೇಡ. ಖಂಡಿತ ಕಾಣಿಸ್ಕೊಳ್ಳಲ್ಲ. ಬಾಲಮಣಿ ಈ ಕೆಲಸ ಮಾಡಿದ್ಲ? ಎಷ್ಟು ಒಳ್ಳೆಯವಳಿದ್ಲಲ್ಲ ಅವಳು. ಈಗ್ಲಾದ್ರೂ ಅರ್ಥ ಆಯ್ತಮ್ಮ. ಅನಾವಶ್ಯಕವಾಗಿ ನನ್ನ ಮೇಲೆ ಅನುಮಾನ ಪಟ್ರಿ. ಈ ಪರಿಸ್ಥಿತಿಲಿ ನಾವು ನಮ್ಮನ್ನೇ ಅನುಮಾನಿಸ್ಕೊಳ್ತಾ ಇದ್ದೀವಿ. ನೀನೇನು ತಪ್ಪು ತಿಳ್ಕೊಬೇಡಮ್ಮ. ಬಾಲಮಣಿ ಯಾಕೆ ಹಾಗೆ ಮಾಡಿದ್ಲು? ಇದ್ರ ಹಿಂದೆ ಬೇರೆ ಯಾರ್ದೋ ಕೈವಾಡ ಇದೆ. ಮತ್ತಿನ್ಯಾರು? ನಮ್ಮ ಕುಟುಂಬಕ್ಕಿರೋಂಥ ಒಬ್ಳು ಶತ್ರು ಚಂಚಲ. ಮತ್ತೆ ನಮ್ಮ ಕುಟುಂಬದ ಕಡೆ ನೋಡಲ್ಲ ಅನ್ಕೊಂಡಿದ್ದೆ, ಆದ್ರೆ ಅವಳಿನ್ನೂ ಬುದ್ಧಿ ಕಲ್ತಿಲ್ಲ ಅಂತನ್ಸುತ್ತೆ. ಯಾವತ್ಗೂ ಬದ್ಲಾಗಲ್ಲ ದಶರಥರಾಮ. ನಾನ್ ನಿನ್ ಪಕ್ಕದಲ್ಲೇ ಇದ್ದೀನಿ ಅನ್ನೋ ವಿಷಯ ನಿನ್ ಕೈಲಿ ತಿಳ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಸರಿ, ಇನ್ಮೇಲೆ ನಾವೆಲ್ಲರೂ ಹುಷಾರಾಗಿರ್ಬೇಕು. ಕೌಸಲ್ಯ, ನಡಿಬೇಕಾಗಿರೋ ಕೆಲಸಗಳನ್ನ ನೋಡು. ಆಯ್ತು ರೀ. ರಂಗಾ, ಬೇಡ ಅತ್ತೆ. ಮನೇಲಿ ನಡೀತಾ ಇರೋದನ್ನೆಲ್ಲ ನೋಡಿದ್ಯಲ್ಲಮ್ಮ. ಈ ಪರಿಸ್ಥಿತಿನಲ್ಲಿ ನೀನ್ ಜವಾಬ್ದಾರಿ ತಗೊಳ್ಳೋದು ನಮ್ಮೆಲ್ರಿಗೂ ತುಂಬಾ ಮುಖ್ಯ. ಯಾವಾಗ್ಲೂ ನಮ್ಮ ಕುಟುಂಬನ ಹೀಗೆ ಕಾಪಾಡ್ತಾ ಇರೋ ಕಂದ ದೇವಾಂಶ್, ನಿನ್ ಕೈಯಾರೆ ಅವಳಿಗೆ ಕೊಡೋ. ಬೇಡ ಅನ್ಬೇಡ ವೈದೇಹಿ. ನಾವು ಈ ಮನೆ ಜವಾಬ್ದಾರಿನ ನಿನ್ ಕೈಗೊಪ್ಸಿದ್ರೆ ಯಾವ ಸಮಸ್ಯೆನೂ ನಮ್ಮ ಹತ್ರ ಸುಳಿಯಲ್ಲ ಅನ್ನೋದು ನಮ್ಮ ನಂಬಿಕೆ. ಒಪ್ಕೊಳಮ್ಮ. ವೈದೇಹಿ, ಇಲ್ಲಿ ನೋಡು, ತಗೋ ಇದನ್ನ. ವೈದೇಹಿ, 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 ಏನಾಯ್ತಮ್ಮ? ಅಮ್ಮ, ವೈದೇಹಿ, ಕಣ್ಬಿಡೆ. ಏನಾಯ್ತಮ್ಮ? ಏನಾಯ್ತಮ್ಮ?
ವೈದೇಹಿ ವೈದೇಹಿ ಅಮ್ಮ ವೈದೇಹಿ ವೈದೇಹಿ ಎದ್ದೇಳಮ್ಮ. ಅಯ್ಯೋ ಕಣ್ಬಿಡ ಏನಾಯ್ತಮ್ಮ? ಕಣ್ ತೆಗೆಯಮ್ಮ. ಕಣ್ಬಿಡು ವೈದೇಹಿ. ಏನಾಯ್ತು ವೈದೇಹಿ ವೈದೇಹಿ? ಅಮ್ಮ ವೈದೇಹಿ ಕಣ್ಬಿಡಮ್ಮ. ವೈದೇಹಿ 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 ಕೇಳಿಸ್ತಾ ಇದೆಯಾ? ಕಣ್ಬಿಡ ವೈದೇಹಿ 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 ಇಷ್ಟು ದಿನ ಅನ್ಅಫಿಷಿಯಲ್ ಆಗಿದ್ದು ಇವತ್ತು ಅಫಿಷಿಯಲ್ ಆಗೋಯ್ತು. ಏನ್ ಗೊತ್ತಾ, ನೀನ್ ದೊಡ್ಡ ವೇಸ್ಟ್ ಅನ್ನೋ ವಿಷಯ. ನನ್ನ ಮೇಲೆ ಕೋಪ ಚೆನ್ನಾಗಿ ತೋರಿಸ್ತೀಯ, ಆದ್ರೆ ಅಲ್ಲಿ ಆ ಕೋಪ ನಿಂಗೆ ನೆನಪೇ ಬರಲ್ಲ. ಆದರೂ ನನಗೇನೋ ಮಾತಾಡೋ ಅವಕಾಶ ಇಲ್ಲ. ನಿನಗೇನಾಗಿದೆ? ನಿನ್ನ ಗಂಟೆಗೇನಾಗಿದೆ? ಅಟ್ಲೀಸ್ಟ್ ಸಪೋರ್ಟ್ ಮಾಡ್ಬೇಕಲ್ವಾ? ಕಾಲಿಲ್ಲ ಅದೋಕೆ, ಬಾಯಿಗೇನಾಗಿದೆ? ಏನೂ ಆಗಿಲ್ಲ. ನನ್ನನ್ನು ಬೈಯೋದಕ್ಕೆ ಚೆನ್ನಾಗಿ ಉಪಯೋಗಿಸ್ತಾರೆ. ಒಂದು ವೇಳೆ ಮನೆಯವರೆಲ್ಲ ಸೇರಿ ನನಗೆ ಅಧಿಕಾರ ಕೊಡೋಕೊಪ್ಪಿದ್ರು ಅವರಂತೂ ಒಪ್ಕೊಂತಿರ್ಲಿಲ್ಲ. ಇನ್ನು ನನಗೆ ಸಪೋರ್ಟ್ ಎಲ್ಲಿ ಮಾಡ್ತಾರೆ? ಆದರೂ ನಿಂಗೆ ಅದೃಷ್ಟ ಅನ್ನೋದು ಇದ್ದೇ ಇದೆ ಊರ್ಮಿಳಾ. ಅದಕ್ಕೆ ಸರಿಯಾಗಿ ಕೀ ಕೊಡೋ ಟೈಮ್ಗೆ ತಲೆ ಸುತ್ತ ಬಿದ್ದೋದ್ಲು. ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ನಿನ್ನ ಕಣ್ಮುಂದೆ ಸೊಂಟಕ್ಕೆ ಕೀ ಸಿಗಿಸ್ಕೊಂಡು ಓಡಾಡ್ತಿದ್ಲು. ಅಂದ್ರೆ ಈಗ ಬೀಗದ ಕೈ ನಿಮ್ ಪಾಲಾಗತ್ತೆ ಅಂತ ಇನ್ನೂ ಆಸೆ ಇಟ್ಕೊಂಡಿದ್ದೀರಾ? ಅಂತ ಆಸೆ ಏನಾದರೂ ಇದ್ರೆ ದಯವಿಟ್ಟು ನೀವು ಮರ್ತ್ಬಿಡಿ. ಈ ಮನೆಯವರೆಲ್ಲರೂ ಒಂದು ನಿರ್ಧಾರಕ್ಕೆ ಬಂದಮೇಲೆ ಇವತ್ತಲ್ಲದೆ ಇದ್ರೂ ನಾಳೆ ಆ ಬೀಗದ ಕೈ ಸೇರೋದು ವೈದೇಹಿ ಕೈಗೆನೆ. ನಿಮ್ಮ ಹತ್ರ ಉಳಿಯೋದು ಬರೀ ಆಸೆ ಅಷ್ಟೆ. ಅಷ್ಟಕ್ಕೂ ಹೀಗಾಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಹೀಗೆ ನಡೆಯುತ್ತೆ. ನೆನ್ನೆ ನೀನು ನನಗೆ ಮೋಸ ಮಾಡಿದೆ, ಆದ್ರೆ ಇವತ್ತು ನಿನಗೆ ಮೋಸ ಆಯಿತು. ನಾನ್ ಮೋಸ ಮಾಡೋದು ಅಂದ್ರೆ ಏನು? ನಿನ್ನ DNA ರಿಪೋರ್ಟ್ಸ್ನ ತೋರಿಸಿ ಅವಳೇ ವೈದೇಹಿ ಅಂತ ಪ್ರೂವ್ ಮಾಡ್ಬಿಟ್ಯಲ್ಲ. ಇಲ್ದೇ ಇದ್ದಿದ್ರೆ ಇವತ್ತಿನ ಪರಿಸ್ಥಿತಿನೇ ಬೇರೆ ಥರ ಇರ್ತಿತ್ತು. ನಾನು ಈ ಮನೆಗೆ ಸೊಸೆ ಆಗಿದ್ದಿದ್ರೆ ಅಧಿಕಾರ ನಿನ್ನ ಹತ್ರ ಇರೋದು. ಏನಾಯ್ತು ಅಂತ ಹೇಳಿದ್ವಲ್ಲ ಅಖಿಲ. DNA ರಿಪೋರ್ಟ್ಸ್ ಬದಲಾಯಿಸಿರೋ ವಿಷಯ ದೇವಾಂಶಿಗೆ ಗೊತ್ತಾಗೋಯ್ತು. ಅದಕ್ಕೆ ಇವಳು ಅವನಿಗೆ ಹೇಳಿದ್ಲು. ಇಲ್ಲ ಅಂದಿದ್ರೆ ಇವಳು ಸಿಕ್ಕಾಕೋತಿದ್ಲು. ಇಲ್ಲ ವಾಲಿ, ನಾನ್ ಸೊಸೆ ಆಗಿದ್ರೆ ಏನ್ ಮಾಡ್ತಿದ್ದೆ ಅಂತ ಹೇಳಿದ್ಮೇಲೂ ಕೂಡ ವೈದೇಹಿನ ಶತ್ರು ತರ ಟ್ರೀಟ್ ಮಾಡೋ ಊರ್ಮಿಳಾ ಈ ಕೆಲಸ ಮಾಡಿದಾಳೆ ಅಂದ್ರೆ ಏನೋ ದೊಡ್ಡದಕ್ಕೆ ಆಸೆ ಪಟ್ಟಿರ್ತಾಳೆ. ಈಗೆಲ್ಲ ಉಲ್ಟಾ ಹೊಡೆದಿದೆ. ನನಗ್ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿ ನಂಬಿಕೆ ದ್ರೋಹ ಮಾಡಿದೆ. ಅದಕ್ಕೆ ನಿನಗೆ ಸಿಕ್ಕಂಥ ಫಲನೇ ಇದು. ನಿನ್ನ ನಂಬಿಸಿ ದ್ರೋಹ ಮಾಡೋಂಥ ಅಗತ್ಯ ನನಗಿಲ್ಲ ಅಖಿಲ. ನಾನೊಂದು ಹೊಸ ಮೂವ್ ಮಾಡೋಕೆ ನೋಡಿದೆ. ಆದ್ರೆ ಅದರಿಂದ ನನಗೂ ಎಫೆಕ್ಟ್ ಆಗಿ ನನಗೂ ಏನೂ ಇಲ್ದಿರೋ ಹಾಗಾಯ್ತು. ನೀನಿದನ್ನ ತಿರುಗಿಸ್ತಾ ನಿಂತಿರ್ಬೇಕು. ಇನ್ಮುಂದೆ ನೀನು ಈ ಮನೆ ದೊಡ್ಡ ಸೊಸೆ ಆಗಲ್ಲ, ಈ ಮನೆ ಕೆಲ್ಸದೊಳಗಿದ್ಬಿಡ್ತೀಯ. ಅಖಿಲ, ಎಸ್, ಆಗೋ ಅಂತದ್ದದೆ. ನೀನು ಅನ್ಬೋಸು. ಅವಳು ಹೇಗೆ ಮಾತಾಡ್ತಿದ್ದಾಳೆ ಅಂತ ನೋಡು. ಅವಳು ಹೇಳಿದ ನಿಜಾನೇ ಊರ್ಮಿಳಾ. ನೀನು ಆ ರಿಪೋರ್ಟ್ಸ್ ತೋರ್ಸೋಕ್ಕೂ ಮುಂಚೆ ಅಖಿಲನ್ ಜೊತೆ ಒಂದ್ಸರಿ ಮಾತಾಡಬೇಕಿತ್ತು. ಸ್ಪಾಟಲ್ಲಿ ಡಿಸಿಷನ್ ತಗೊಂಡೆ. ಅದು ನಿನಗೂ ಪ್ರಯೋಜನ ಆಗಲಿಲ್ಲ, ಈ ಕಡೆ ಇವಳಿಗೂ ಪ್ರಯೋಜನ ಆಗಲಿಲ್ಲ. ಆದ್ರೆ ಹೀಗೆ ಸುಮ್ಮನೆ ಬಿಟ್ರೆ ಯಾವತ್ತೂ ಏನು ಮಾಡದೆ ಹೋಗ್ಬಿಡ್ತಾರಯ್ಯ. ಏಯ್, ನೀನ್ಯಾಕೆ ಬಂದೆ? ಹೋಗು.